ಹಾಯ್ ಹಲೋ ವೆಲ್ಕಮ್ ಟು ಇಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡ್ತಿರೋ ರೆಸಿಪಿ ರಾಗಿ ಪುಟ್ಟು. ಡೈಲಿ ಮುದ್ದೆ ರಾಗಿ ರೊಟ್ಟಿ ಅಂತ ತಿಂದು ಬೋರ್ ಆಗಿರೋರಿಗೆ ಈ ಥರ ರಾಗಿಯಲ್ಲಿ ಒಂದು ರೆಸಿಪಿ ಮಾಡ್ಕೊಂಡು ತಿಂದರೆ ಡಿಫ್ರೆಂಟ್ ಆಗಿರುತ್ತೆ. ಇದು ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ರೆಸಿಪಿ. ಈಗ ನಾನು 4 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ನಾರ್ಮಲ್ ರಾಗಿ ಹಿಟ್ಟು. ಇದನ್ನು ಒಂದು ಬಾಂಡಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 5-6 ನಿಮಿಷ ಫ್ರೈ ಮಾಡ್ತಾನೆ ಇರಬೇಕು, ಸೀದಿಸ್ಬೇಡಿ. ಇದು ಫ್ರೈ ಆಗ್ತಿದ್ದಂಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ, ಸೊ ಇದನ್ನು ಇಳಿಸ್ಕೊಳ್ಳೋಣ. ತಣ್ಣಗಾದ್ಮೇಲೆ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಬೇಕು. ಒಟ್ಟಿಗೆ ನೀರು ಹಾಕ್ಕೊಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದರೆ ನೀರಿನ ತೇವಾಂಶ ಈ ರಾಗಿ ಹಿಟ್ಟಲ್ಲಿರಬೇಕು ಅಷ್ಟೇ. ಈಗ ಬೇಕಾದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆ ಹಿಟ್ಟನ್ನು ಈ ಥರ ಇಟ್ಕೊಂಡಾಗ ಅದು ಈ ರೀತಿ ಶೇಪ್ ಆಗಿರಬೇಕು, ಮತ್ತೆ ಮುಟ್ಟಿದಾಗ ಪುಡಿ ಆಗಿಬಿಡ್ಬೇಕು. ಈ ಥರ ಇದ್ದರೆ ಕರೆಕ್ಟ್ ಅಂತ. ಈಗ ಒಂದು ಜಲಡಿಯಲ್ಲಿ ನಾವು ರೆಡಿ ಮಾಡಿರೋ ಹಿಟ್ಟು ಹಾಕ್ಕೊಬೇಕು. ನಾನು ಸ್ವಲ್ಪ ದೊಡ್ಡ ಹೋಲ್ಸ್ ಇರೋದೇ ತೊಗೊಂಡಿದ್ದೀನಿ. ಇದ್ರಲ್ಲಿ ತೊಗೊಂಡು ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಈಗ ಜಲಡಿ ಮಾಡಾದ್ಮೇಲೆ ರಾಗಿ ಹಿಟ್ಟು ರೆಡಿಯಾಗಿದೆ. ಈ ರಾಗಿ ಹಿಟ್ಟು ತುಂಬ ಬಿಡಿಯಾಗೂ ಸಾಫ್ಟಾಗೂ ಇರುತ್ತೆ, ಯಾಕಂದರೆ ಇದರಲ್ಲಿ ನೀರು ಹಾಕಿದ್ದೀವಿ. ಇದನ್ನು ಈಗ ಹಬೆ ಹಿಡಿಬೇಕು. ನೀವು ನಾರ್ಮಲ್ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬಟ್ಟೆ ಹಾಕಿ ಮಾಡ್ಬೋದು, ಇಲ್ದಿದ್ರೆ ಈ ಥರ 2 ಪಾತ್ರೆ ಇಟ್ಟು ಮಾಡ್ಬೋದು. ನಾನು ಎಲೆ ಹಾಕ್ತಾಯಿದ್ದೀನಿ. ಎಲೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಾರ್ಮಲ್ ಬಟ್ಟೆ ಹಾಕ್ಕೊಬೋದು. ಈಗ ರೆಡಿ ಮಾಡಿರೋ ರಾಗಿ ಹಿಟ್ಟನ್ನ ಇದ್ರಲ್ಲಿ ಹಾಕ್ಕೊಳ್ಳೋಣ. ಇದ್ರ ಮಧ್ಯೆ ಈ ರೀತಿ ಸಣ್ಣದಾಗಿ ಒಂದು ಹೋಲ್ ಹಾಕ್ಕೊಳ್ಳಿ, ಆಗ ಚೆನ್ನಾಗಿ ಎಲ್ಲ ಕಡೆನೂ ಬೇಯುತ್ತೆ. ಇದನ್ನು ಮುಚ್ಚಿಟ್ಟು ಒಂದು 15 ನಿಮಿಷ ಬೇಯಿಸಬೇಕು. ಈಗ 15 ನಿಮಿಷ ಆಗಿದೆ. ನೋಡಿ, ಈಗ ರಾಗಿ ಚೆನ್ನಾಗಿ ಬೆಂದಿದೆ. ನೋಡಿದ್ರೇ ಗೊತ್ತಾಗ್ತದೆ ಚೆನ್ನಾಗಿ ಬೆಂದಿದೆ, ಒಳ್ಳೆ ಫ್ಲೇವರು ಬರ್ತಾ ಇದೆ.
ಈಗ ಬೆಂದಿರೋ ರಾಗಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಬೇಕು. ಹಿಟ್ಟು ಬಿಸಿ ಇರಬೇಕಾದ್ರೆ 1 ಕಪ್ ಸಕ್ಕರೆ ಸೇರಿಸ್ಕೊಬೇಕು. ಲೇಟಾಗಿ ಸೇರಿಸಿದ್ರೆ ಸಕ್ಕರೆ ಕರಗಿರಲ್ಲ. ಮೂರು 4 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಬಿಸಿಯಲ್ಲೇ ಆ ಸಕ್ಕರೆ ಕರಗೋಗುತ್ತೆ. ಸಕ್ಕರೆ ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಕೊಬೋದು. ಈಗ ನಾನು 4 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಸಕ್ಕರೆ ಹಾಕಿದ್ದೀನಿ. ಈಗ ಅರ್ಧ ಕಪ್ಪು ಕಾಯಿ ತುರಿ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಕಲಸ್ಕೊಂಡು ಸರ್ವ್ ಮಾಡಿದ್ರೆ ರಾಗಿ ಪುಟ್ಟು ರೆಡಿ.